ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನೀವು ಯಾರಿಗಾದರೂ ಹಣ ಕೊಟ್ಟು ಸಿಗಾಕೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಹಣ ವಾಪಸ್ ನಿಮ್ಮ ಹತ್ರ ಬರುತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆ್ಯಂಡ್ ಇದು ನಿಮಗೆ ರೆಸೊನೇಟ್ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ 111 ಅಂತ ಹೇಳಿಬಿಟ್ಟು. ಓಕೆ, ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಹೊಸ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಿದ್ದೀರಾ, ವ್ಯೂ ಮಾಡ್ತಿದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದರಲ್ಲಿ ಬರುವಂಥ ರೀಡಿಂಗ್ಸ್ ಏನಿದೆ ಅದನ್ನು ಬೆನಿಫಿಟ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಇವತ್ತಿನ ರೀಡಿಂಗಲ್ಲಿ ನೀವು ಯಾರಿಗೆಲ್ಲ ಹಣ ಕೊಟ್ಟು ನೀವು ಸಿಗಾಕೊಂಡಿದ್ದೀರಾ ಆ ಹಣ ನಿಮಗೆ ವಾಪಸ್ ಬರುತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಓ ಮೈ ಗಾಡ್. ಓಕೆ, ಸಿ ಇಲ್ಲಿ 7 ಆಫ್ ಪೆಂಟಿಕಲ್, ಓಕೆ, ಜಸ್ಟಿಸ್ ಕಾರ್ಡ್, ಲಾಸ್ಟ್ ಕಾರ್ಡ್ ನಿಮಗೆ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಡೆತ್ ಕಾರ್ಡ್ ಕೂಡ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಅಲ್ವಾ ಆ ವ್ಯಕ್ತಿ ನಿಮಗೆ ತುಂಬಾ ಮನಸ್ಸಿಗೆ ನೋವು ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಅನ್ನೋಂಥ ಎನರ್ಜಿಲಿ ಬರ್ತಾ ಇದೆ. ಓಕೆ, ನೀವು ಕಷ್ಟಪಟ್ಟು ದುಡ್ದಂಥ ಹಣ ಇದು. ಓಕೆನಾ, ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಆ ಒಂದೊಂದು ರೂಪಾಯಿನ ಕೂಡಿಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೀರಾ. ಓಕೆ, ಜೀವನದಲ್ಲಿ ನೀವು ಕಷ್ಟ ಅಂದರೆ ಏನಂದ್ರೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋಂಥ ವ್ಯಕ್ತಿ ಅಂತ ಇಲ್ಲಿ ಬರ್ತಾ ಇದೆ. ಕಷ್ಟಪಟ್ಟಂಥ ದುಡ್ಡನ್ನು ನೀವೇನು ಮಾಡಿದ್ದೀರಾ, ಯಾವುದೋ ಒಂದು ವ್ಯಕ್ತಿಯ ಮಾತಿಗೆ ಮರುಳಾಗಿ, ಅಂದರೆ ಅವ್ರು ತುಂಬ ನೈಸಾಗಿ ನಿಮ್ಮನ್ನು ಮಾತಾಡ್ಸಿದ್ದಾರೆ, ಅದೇ ಥರ ನೀವು ಅವ್ರೇನು ನೈಸಾಗಿ ಮಾತಾಡಿದ್ರೆ ನೀವು ಅದಕ್ಕೆ ಮರುಳಾಗಿ ನೀವು ಅದಕ್ಕೆ ಕೊಟ್ಟಿರುವಂಥ ಹಣ ಇದು. ಓಕೆ, ಇಲ್ಲಿ ನೀವು ಯಾರಿಗೆ ಹಣ ಕೊಟ್ಟಿದ್ದೀರಾ ಆ ವ್ಯಕ್ತಿ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ತುಂಬಾನೇ ಫ್ರೆಂಡ್ ಸರ್ಕಲ್ ಇದೆ ಆ್ಯಂಡ್ ತುಂಬಾನೇ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇದೆ ಆ್ಯಂಡ್ ಸಮಥಿಂಗ್ ಅವ್ರಿಗೆ ತುಂಬ ಏನು ಹೇಳ್ತಾರೆ, ಶೋಕಿ ಮಾಡೋದು ಅಂತ ಹೇಳ್ತಾರಲ್ವ, ಅಂದರೆ ಒಂದು ಗಾದೆ ಇದೆ, ಜುಟ್ಟಿಗೆ ಹೊಟ್ಟೆಗೆ ಇಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಹೇಳ್ತಾರಲ್ವ, ಆ ಥರ. ಅಂದರೆ ಹೊಟ್ಟೆಗೆ ಇಲ್ದಿದ್ರು ಪರವಾಗಿಲ್ಲ, ಅವರು ಶೋಕಿ ಮಾಡಿಕೊಂಡು ತಿರುಗಾಡೋದ್ರಲ್ಲಿ ತುಂಬ ಫೇಮಸ್ ಆಗಿರುವಂಥ ವ್ಯಕ್ತಿ ಅವರು. ಓಕೆ, ಸೊ ಅಂಥ ವ್ಯಕ್ತಿಗೆ ನೀವು ದುಡ್ಡು ಕೊಟ್ಟು ಮೋಸ ಹೋಗಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀವು ಇವಾಗ ದುಡ್ಡಿಗೋಸ್ಕರ ಹಿಂದಕ್ಕೆ ಹೋಗ್ತಾ ಇದ್ದೀರಾ. ಸ್ಟಾರ್ಟಿಂಗ್ ಡೇಸಲ್ಲಿ ಹೇಗಿತ್ತು ಅಂದರೆ ಆ ಹಣಕ್ಕೋಸ್ಕರ ನಿಮ್ಮ ಹಿಂದೆ ಅವ್ರು ಬರ್ತಾ ಇದ್ರು. 1 ರೂಪಾಯಿ ಇಸ್ಕೊಬೇಕು ಅಂತ ಹೇಳಿದ್ರು, ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾ ಇದ್ರು, ನಿಮ್ಮ ಹಿಂದೆ ಬರ್ತಾ ಇದ್ರು, ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು, ಅಥವಾ ಈ ಥರ ನನಗೆ ಹೆಲ್ಪ್ ಮಾಡು, ನನಗೆ ಈ ಥರ ಸಹಾಯ ಮಾಡು, ನನಗೆ ಈ ಥರ ಕಷ್ಟ ಇದೆ, ಸಮಥಿಂಗ್ ನಿಮ್ಮನ್ನು ಬ್ಲ್ಯಾಕ್ ಮೇಲ್, ಎಮೋಷ್ನಲಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಎನರ್ಜಿಲಿ ಬರ್ತಾ ಇದೆ. ಅಂದರೆ ತುಂಬ ಕಷ್ಟ ಇದೆ ಲೈಫಲ್ಲಿ ಆ ಥರ. ಈ ಸಮಥಿಂಗ್ ನೋಡಿ, ಇಲ್ಲಿ ಯಾರಿಗೆ ನೀವು ಹಣ ಕೊಟ್ಟಿದ್ದೀರಲ್ವ ಆ ವ್ಯಕ್ತಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು, ಆ ವ್ಯಕ್ತಿ ನಿಮ್ಮ ಹತ್ರ ಮಾತ್ರ ಅಲ್ಲ, ಆ ವ್ಯಕ್ತಿ ಎಲ್ಲರ ಹತ್ರ ಇದೇ ಥರನೇ ಅವರು ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿನೇ ಅವರು ಹಣನ ಇಸ್ಕೊಳ್ತಾರೆ. ಇಲ್ಲಿ ನಿಮ್ಮನ್ನು ಕೂಡ ಅದೇ ಥರನೇ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಎಮೋಷ್ನಲಿ ನಿಮ್ಮನ್ನ ಬ್ಲಾಕ್ ಮಾಡಿ ನಿಮ್ಮ ಹತ್ರ ಇದ್ದಿದ್ದ ಹಣನ ಇಸ್ಕೊಂಡಿದ್ದಾರೆ ಅಂತ ಇಲ್ಲಿ ಬರ್ತಾ ಇದೆ. ಕೆಲವೊಬ್ರು ಇಲ್ಲಿ ರಿಲೇಶನ್ಶಿಪ್ ಅಂತ ಹೇಳ್ಕೊಂಡು ಬಂದು ನಿಮಗೆ ಚೀಟ್ ಮಾಡಿರೋವಂಥದ್ದು ಬರ್ತಾ ಇದೆ. ಇಲ್ಲಿ ಯಾವುದೋ ಒಬ್ರು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನಿಮ್ಮ ಲೈಫಿಗೆ ರಿಲೇಶನ್ಶಿಪ್ ಅಂತ ಹೇಳ್ಕೊಂಡು ಬಂದ್ಬಿಟ್ಟು ಆ್ಯಂಡ್ ನಿಮಗೆ ತುಂಬಾ ಪ್ರೀತಿ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಕೆಲವೊಂದು ಕೆಲಸಗಳಿಗೆ ತುಂಬ ಸಪೋರ್ಟಿವ್ ಆಗಿ ಮಾತಾಡಿ, ನಿಮ್ಮ ಪರವಾಗಿ ಮಾತಾಡಿ, ಸಮಥಿಂಗ್ ಈ ಥರ ಎಲ್ಲ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ ಡೆತ್ ಕಾರ್ಡ್, ಇಲ್ಲಿ ದ ಟವರ್ ಕಾರ್ಡ್ ಬರ್ತಿರೋದು. ನೀವು ವ್ಯಕ್ತಿ ಬಗ್ಗೆ ನೀವು ಈ ಥರ ಒಂದು ಊಹೆನೂ ಕೂಡ ಮಾಡಿರಲಿಲ್ಲ, ಈ ವ್ಯಕ್ತಿ ಈ ಥರ ನಿಮಗೆ ಚೀಟ್ ಮಾಡ್ತಾರೆ, ಮೋಸ ಮಾಡ್ತಾರೆ ಆ್ಯಂಡ್ ಈ ಥರ ದುಡ್ಡಿನ ವಿಷಯದಲ್ಲಿ ಈ ಥರ ಕೈ ಕೊಡ್ತಾರೆ ಅನ್ನೋ ನೀವು ಆ ವ್ಯಕ್ತಿ ಬಗ್ಗೆ ಯೋಚನೆನೂ ಕೂಡ ಮಾಡಿರಲಿಲ್ಲ ಅಂತೇಳಿ ಕಾಣಿಸ್ತಾ ಇದೆ. ಏನು ಯೋಚನೆ ಮಾಡಿದ್ರಿ ಅಂದರೆ ನೀವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರಿ ಆ ವ್ಯಕ್ತಿ ಬಗ್ಗೆ, ಅಷ್ಟೇ ಅವರು ನೆಗೆಟಿವ್ ಆಗಿ ನಿಮಗೆ ರಿಸಲ್ಟ್ ಕೊಟ್ಟಿದ್ದಾರೆ. ಅಂದರೆ ನೀವು ಅವ್ರನ್ನ ಪಾಸಿಟಿವ್ ಆಗಿ ಬಿಲೀವ್ ಮಾಡಿದ್ರಿ, ಪಾಸಿಟಿವ್ ಆಗಿ ಟ್ರಸ್ಟ್ ಮಾಡ್ತಾ ಇದ್ರಿ, ಬಟ್ ಆ ವ್ಯಕ್ತಿ ನಿಮಗೆ ನೆಗೆಟಿವ್ ಆಗಿ ರಿಸಲ್ಟ್ ಹೇಗೆ, ಒಬ್ಬ ವ್ಯಕ್ತಿನ ನಂಬಿ ಮೋಸ ಹೋಗೋದು ಹೇಗೆ ಅನ್ನೋದನ್ನ ಆ ವ್ಯಕ್ತಿ ನಿಮಗೆ ಚೆನ್ನಾಗಿ ಪಾಠ ಕಲಿಸ್ಕೊಟ್ಟಿದ್ದಾರೆ ಅಂತೇಳಿ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೀವು ಆ ದುಡ್ಡನ್ನ ದುಡಿಬೇಕಿದ್ರೆ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಲ್ವಾ. ಈಗ ಆ ದುಡ್ಡನ್ನ ಪಡ್ಕೊಬೇಕಾದ್ರೂ ನೀವು ಅದೇ ಕಷ್ಟನ ಪಡ್ತಾ ಇದ್ದೀರಾ. ಇಲ್ಲಿ ಇದು ನಿಮ್ಮ ದುಡ್ಡನ್ನು ನೀವು ಇಲ್ಲಿ ವಾಪಸ್ ಪಡ್ಕೊಳ್ಲಿಕ್ಕೆ ಕಷ್ಟಪಡ್ತಾ ಇದ್ದೀರಾ ಅಲ್ವಾ. ಜಸ್ಟಿಸ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಒನ್ ಥಿಂಗ್ ಇಲ್ಲಿ ನಿಮಗೆ ಪಾಸಿಟಿವ್ ಆಗಿ ಬಾಟಮ್ ಆಫ್ ದ ಕಾರ್ಡ್ ಡೆತ್ ಕಾರ್ಡ್ ಬಂದಿದೆ. ಫೈನಲ್ ಆಗಿ ನಿಮಗೆ ಬಂದಿರುವಂಥದ್ದು ಜಸ್ಟಿಸ್ ಕಾರ್ಡ್. ಓಕೆ, ನಿಮ್ಮ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ
ಇಲ್ಲಿ ಬರ್ತಿರೋಂಥ ಎನರ್ಜಿ ಏನಿದೆ ಅಂತ ಹೇಳಿದ್ರೆ, ನೀವೇನು ಆ ದುಡ್ಡಿಗೋಸ್ಕರ ಚಿಂತೆ ಮಾಡ್ತಿದ್ದೀರಾ, ಯೋಚನೆ ಮಾಡ್ತಿದ್ದೀರಾ ಆ್ಯಂಡ್ ಕೆಲವೊಬ್ರು ಇಲ್ಲಿ ಹರಕೆಗಳನ್ನು ಕೂಡ ಮಾಡ್ಕೊಂಡಿರ್ಬೋದು ಆ್ಯಂಡ್ ತುಂಬ ಪೂಜೆ ವ್ರತಗಳನ್ನ ಮಾಡ್ತಾ ಇದ್ದೀರಾ ಆ ದುಡ್ಡನ್ನ ವಾಪಸ್ ಪಡ್ಕೊಳ್ಲಿಕ್ಕೆ. ನಿಮಗೆ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಎಮೋಷನಲಿ ತುಂಬಾನೇ ಅಟ್ಯಾಚ್ಮೆಂಟ್ ಇದೆ. ಇಲ್ಲಿ ನಿಮಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ವ್ಯಕ್ತಿ ಬಗ್ಗೆ ನೀವೇನು ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ, ಆ ಎಮೋಷನಲಿ ನಿಮಗೆ ಕನೆಕ್ಷನ್ ಬೇಡ. ಬಟ್ ಇವಾಗ ನೀವೇನು ಆ ಮನಿನ ಕೊಟ್ಟಿದ್ದೀರಾ, ಆ ಮನಿ ಸಿಕ್ಕಿದ್ರೆ ಸಾಕಪ್ಪ, ಆ ವ್ಯಕ್ತಿ ಚೆನ್ನಾಗಿರ್ಲಿ ಅಂತ ನಿಮ್ಮ ಒಂದು ಮನಸ್ಸಲ್ಲಿರುವಂಥದ್ದು. ಆ ವ್ಯಕ್ತಿ ಚೆನ್ನಾಗೇ ಇರ್ಲಿ, ಬಟ್ ಏನ್ ದುಡ್ಡು ತಗೊಂಡಿದ್ರೆ ಆ ದುಡ್ಡನ್ನ ವಾಪಸ್ ಕೊಡ್ಲಪ್ಪ ಅನ್ನುವಂಥ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಲ್ಲಿ ಯಾರಿಗೂ ಕೂಡ ಓಕೆ ಯಾರಿಗೂ ಕೂಡ ಕೆಟ್ಟದಾಗ್ಲಿ, ಒಬ್ರಿಗೆ ನೋವು ಮಾಡೋದಾಗಿರ್ಲಿ ಅಥವಾ ಕೆಲವೊಬ್ರಿಗೆ ಮನ್ಸಲ್ಲಿರತ್ತೆ ಯಾರಿಗೂ ಕೆಟ್ಟದಾಗಬಾರ್ದಪ್ಪ, ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರ ಲೈಫಲ್ಲಿ ಎಲ್ಲರೂ ಖುಷಿಯಾಗಿರ್ಲಿ ಅನ್ನೋಂಥ ಒಂದು ಮನಸ್ಥಿತಿ ಇರುತ್ತೆ. ಆ ಥರ ನಿಮ್ಮ ಒಂದು ಮನಸ್ಥಿತಿ ಇಲ್ಲಿ. ಓಕೆ, ಇಲ್ಲಿ ನೀವು ಖುಷಿಯಾಗಿರ್ತಿರೋ ಇಲ್ಲೊಂದು ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಬೇರೆಯವರು ಖುಷಿಯಾಗಿರಬೇಕು ಅನ್ನೋವಂಥದ್ದು ನಿಮ್ಮ ಒಂದು ಮನಸ್ಥಿತಿ. ಓಕೆ, ಇಲ್ಲಿ ಬೇರೆಯವರೇನು ಕಷ್ಟ ಅಂತ ಹೇಳಿದಾಗ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಎನರ್ಜಿ ಇದಾಗಿದೆ. ಬೇರೆಯವರು ಕಷ್ಟ ಅಂತ ಹೇಳಿದಾಗ ನೀವು ಎಷ್ಟೇ ಕಷ್ಟದಲ್ಲಿರಲಿ, ನಿಮ್ಮ ಪರಿಸ್ಥಿತಿ ಎಷ್ಟೇ ಕಷ್ಟದಾಗಿರಲಿ, ನೀವೇನು ಮಾಡ್ತೀರಾ, ಬೇರೆಯವ್ರ ಕಷ್ಟ ಅಂತ ಬಂದಾಗ ತುಂಬಾ ಹೆಲ್ಪ್ ಮಾಡಲಿಕ್ಕೆ ಮುಂದೆ ಹೋಗ್ತೀರಾ. ಆ ಒಂದು ಮನೋಭಾವವೇ ನಿಮಗೆ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ತಂದುಕೊಡುತ್ತೆ. ಓಕೆನಾ. ಬಟ್ ಇಲ್ಲಿ 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಲ್ಲಿ ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ, ಬಟ್ ನಿಮಗಾಗ್ತಿರೋದೆಲ್ಲದು ಕೆಟ್ಟದು ಅಲ್ವಾ. ನೀವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ, ಬಟ್ ಬೇರೆಯವರಿಂದ ನಿಮಗೆ ಅದೇ ರೀತಿ ಒಳ್ಳೆಯದು ರಿಸಲ್ಟ್ ನಿಮಗೆ ಸಿಗ್ತಾ ಇಲ್ಲ. ಇಲ್ಲಿ ನೋಡ್ಬೋದು, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೆಷ್ಟು ಒಳ್ಳೇದು ಮಾಡ್ತೀರಾ ಅಷ್ಟೇ ನಿಮಗೆ ಕೆಟ್ಟದಾಗ್ತಾ ಬರುತ್ತೆ. ಯಾಕೆ ಈ ಥರ ನಿಮಗೆ ಕೆಲವೊಂದು ಸಲ ಡೌಟ್ಗಳು ಬರ್ಬೋದು, ಯಾಕೆ ಈ ಥರ ಆಗುತ್ತೆ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಇರ್ತೀನಿ, ಬಟ್ ನನಗೆ ಯಾಕೆ ಇಷ್ಟು ಕೆಟ್ಟದಾಗುತ್ತೆ ಅಂತ ಹೇಳಿ. ಬಟ್ ಕೆಲವೊಂದು ಸಲ ಕರ್ಮಗಳು ಅನ್ನೋದು ಇದ್ದೇ ಇರುತ್ತೆ. ಓಕೆನಾ. ನಿಮ್ಮಿಂದ ಅವರಿಗೆ ಬ್ಯಾಡ್ ಕರ್ಮಗಳಾಗಬೇಕಂತ ಇರ್ಬೋದು, ಅಥವಾ ಅವರಿಂದ ನಿಮಗೆ ಬ್ಯಾಡ್ ಕರ್ಮಗಳಾಗಬೇಕು ಅನ್ನೋದಿರ್ಬೋದು, ಅಥವಾ ನಿಮ್ಮ ಕೆಲವೊಂದು ಕರ್ಮಗಳು ರಿಲೀಸ್ ಆಗಬೇಕು ಅಂತ ಇದ್ದರೆ ಕೆಲವೊಬ್ಬ ವ್ಯಕ್ತಿಗಳ ನಿಮ್ಮ ಲೈಫಿಗೆ ಎಂಟ್ರಿಯಿಂದನೇ ಈ ಥರ ಒಂದು ಕೆಲವೊಂದು ಕರ್ಮಗಳು ರಿಲೀಸ್ ಆಗುತ್ತೆ. ಓಕೆ, ನೋಡೋಣ ಇನ್ನು ಏನು ಎನರ್ಜೀಸ್ ಬರ್ತಾ ಇದೆ ನಿಮ್ಮ ಒಂದು ಈ ಒಂದು ಕರೆಂಟ್ ಸಿಚುವೇಶನ್ಗೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, 2 ಆಫ್ ಕಪ್ಸ್ ಬರ್ತಿದೆ. ಓಕೆ, ಆ್ಯಂಡ್ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ, ನೋಡಿ ಇಲ್ಲಿ ಎಮೋಷ್ನಲಿ ನೀವು ಎಷ್ಟು ಕನೆಕ್ಟ್ ಆಗಿದ್ದೀರಾ ಅದೇ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ನೀವು ಎಷ್ಟು ಜನಕ್ಕೆ ನೀವು ಪಾಪ ಅಂತ ಹೇಳಿ ಕರುಣೆಯಿಂದ ತೋರಿಸ್ಲಿಕ್ಕೆ ಹೋಗ್ತೀರಾ, ಅದೇ ನಿಮಗಿಲ್ಲಿ ರಿಟರ್ನ್ ಆಗಿ ನಿಮಗೆ ಸಿಗ್ತಾ ಇರೋದು. ಓಕೆ, ಫಸ್ಟ್ ನೀವು ಆ ಎಮೋಷ್ನಲಿ ಏನು ಪಾಪ ಪುಣ್ಯ ಅಂತ ಹೇಳಿ ಮಾಡೋಕ್ಕೆ ಹೋಗ್ತೀರಾ, ಅಥವಾ ಬೇರೆಯವರಿಗೆ ಒಳ್ಳೇದಾಗಬೇಕು ಅನ್ನೋಂಥದ್ದು, ಅಥವಾ ಬೇಗ ಈಸಿಯಾಗಿ ಕೆಲವೊಬ್ಬರನ್ನ ಟ್ರಸ್ಟ್ ಮಾಡ್ತೀರಾ, ಅದು ಇಲ್ಲಿ ತುಂಬಾ ನಿಮಗೆ ಪ್ರಾಬ್ಲಮ್ ಆಗೋದು. ಕಣ್ಣು ಮುಚ್ಕೊಂಡು ಬಿಲೀವ್ ಮಾಡಿಬಿಡ್ತೀರಾ, ಯಾರೇ ಆದರೂ ಇರ್ಬೋದು. ನೀವು ಅವ್ರನ್ನ ಕ್ರಾಸ್ ಚೆಕ್ ಮಾಡೋದಾಗಲಿ ಅಥವಾ ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋದಾಗಲಿ ಆ ಕೆಲಸ ಮಾಡೋದೇ ಇಲ್ಲ. ಅವ್ರು ಏನೇ ನಿಮಗೆ ಹೇಳಿದ್ರು ಅದನ್ನು ಬಿಲೀವ್ ಮಾಡಿಬಿಡ್ತೀರಾ. ಅವ್ರು ಸುಳ್ಳು ಹೇಳ್ತಿದ್ದೀರಾ, ಸತ್ಯ ಹೇಳ್ತಿದ್ದೀರಾ, ಪರೀಕ್ಷೆನೇ ಮಾಡಲ್ಲ. ಅದೇ ನಿಮಗಿಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಾ ಇರೋಂಥದ್ದು ನೀವು ಕೇರ್ಫುಲ್ಲಾಗಿರಿ. ನೀವೆಷ್ಟು ಕೇರ್ಫುಲ್ಲಾಗಿರ್ತೀರಾ, ಜಾಗ್ರತೆಯಿಂದ ಇರ್ತೀರಾ, ಅಷ್ಟು ನಿಮ್ಮ ಲೈಫಿಗೆ ಒಳ್ಳೆಯದಾಗತ್ತೆ. ಇಲ್ಲಿ ಬ್ಯಾಡ್ ಕರ್ಮ ಇರ್ಬೋದು, ಗುಡ್ ಕರ್ಮ ಇರ್ಬೋದು, ಬಟ್ ನಿಮ್ಮನ್ನು ಈಸಿಯಾಗಿ ಯಾರು ಬೇಕಿದ್ರೂ ಫೂಲ್ ಮಾಡ್ಬೋದು. ಅದೇ ನಿಮಗಿಲ್ಲಿ ಬರ್ತಿರೋವಂಥದ್ದು ಮೈನಸ್ ಪಾಯಿಂಟೇ ನಿಮ್ದು, ಅದನ್ನು ಅದೇನೆ. ಓಕೆ, ಅದಕ್ಕೆ ನಿಮಗಿಲ್ಲಿ ಬರ್ತಿರೋವಂಥದ್ದು ಏನಂತ ಹೇಳಿದ್ರೆ, ನೀವು ಸ್ಟ್ರಾಂಗ್ ಆಗಿರಿ, ಎಮೋಷ್ನಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಸ್ಟ್ರಾಂಗ್ ಆಗಿರಿ. ಯಾರನ್ನು ಈಸಿಯಾಗಿ ಅಷ್ಟು ಬೇಗ ಬಿಲೀವ್ ಮಾಡೋವಂಥ ಪರಿಸ್ಥಿತಿಗೆ, ಆ ಒಂದು ಸ್ಥಿತಿಗೆ ಹೋಗಬೇಡಿ. ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ಅನ್ನೋವಂಥದ್ದು ಇಲ್ಲಿ ನಿಮಗೆ ಬರ್ತಿರೋವಂಥ ಎನರ್ಜಿ ಆಗಿದೆ. ಓಕೆ, ಏಂಜಲಿಂದ ಏನು ಮೆಸೇಜ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ನಿಮ್ಮ ಈಗಿನ ಪರಿಸ್ಥಿತಿಗೆ ಅಥವಾ ಈಗ ನಡೀತಿರೋಂಥ ಕರೆಂಟ್ ಸಿಚುವೇಶನ್ಗೆ ಏಂಜಲ್ ಏನು ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಹೆಲ್ಪ್ಫುಲ್ ಪೀಪಲ್ ಅಂತೇಳಿ ಬರ್ತಾ ಇದೆ. ಇದರಿಂದ ನೀವು ಹೊರಗೆ ಬರಬೇಕು ಅಂತ ಇದ್ದರೆ, ಈಗಿನ ಕರೆಂಟ್ ಸಿಚುವೇಶನಿಂದ ಹೊರಗೆ ಬರಬೇಕು ಅಥವಾ ಆ ಮನಿನ ನೀವು ರಿಕವರಿ ಮಾಡಬೇಕು ಅಂತ ಇದ್ದರೆ ನಿಮ್ಮೊಬ್ಬರು ಕೈಯಿಂದನೇ ಆಗಲ್ಲ, ಯಾರಾದರೂ ಒಬ್ಬರು ಸಹಾಯವನ್ನು ಪಡ್ಕೊಳ್ಬೇಕಾಗಿದೆ. ಇಲ್ಲಿ ನೀವೇನಾದರೂ ಅವರಿಗೆ ರ್ಯಾಶ್ ಆಗಿ ಬಿಹೇವ್ ಮಾಡುವಂಥದ್ದು, ಅಂದರೆ ರ್ಯಾಶ್ ಆಗಿ ಏನಾದರೂ ಅವ್ರ ಹತ್ರ ಹೋಗಿ ಜಗಳ ಮಾಡಿ ಏನಾದರೂ ಇಸ್ಕೊಳ್ತೀರಾ ಅಥವಾ ಜಗಳ ಮಾಡಿ ನೀವೇನೋ ತೊಗೊಳ್ತೀರಾ ಅಂದರೆ ಅದು ಆಗಲ್ಲ. ಓಕೆನಾ. ಹೆಲ್ಪ್ಫುಲ್ ಪೀಪಲ್ ಸ್ವಲ್ಪ ಅವ್ರ ಹತ್ರ ನೈಸಾಗಿ ಮಾತಾಡಿಬಿಟ್ಟೇ ನೀವು ಅವರಿಂದ ಹಣವನ್ನು ವಾಪಸ್ ಇಸ್ಕೊಳ್ಬೇಕಾಗತ್ತೆ ಅನ್ನುವಂಥ ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ ಓಕೆ ಹ್ಯಾಪಿ ಬಿಗ್ ಚೇಂಜಸ್ ಬರ್ತಾ ಇದೆ. ನೆಕ್ಸ್ಟ್ ಕಾರ್ಡ್. ನಿಮ್ಮ ಲೈಫಲ್ಲೂ ಕೂಡ ನೀವು ಹ್ಯಾಪಿ ಬಿಗ್ ಚೇಂಜಸ್ನ ನೀವು ನೋಡ್ತೀರಾ.
ಓಕೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ನೀವು ದುಡ್ಡನ್ನ ಇಸ್ಕೊಬೇಕು ಅಂತ ಇದ್ದರೆ ನಿಮ್ಮ ಮೈಂಡನ್ನ ಇಲ್ಲಿ ಖರ್ಚು ಮಾಡಬೇಕು. ನಿಮ್ಮ ಹಠ ಆಗಿರ್ಬೋದು, ಸಿಟ್ಟಾಗಿರ್ಬೋದು ಅಂತ ನೀವು ಓಕೆ, ಯೆಸ್ ಕಾರ್ಡ್ ಬರ್ತಾ ಇದೆ. ಓಕೆ. ಆ್ಯಂಡ್ ಆಸ್ಕ್ ಯುವರ್ ಏಂಜಲ್ ಕೂಡ ಬರ್ತಾ ಇದೆ. ನೀವಿಲ್ಲಿ ಹಠ ಅಥವಾ ಸಿಟ್ಟಿಂದ ಅಥವಾ ಏನೋ ಒಂದು ರಿವೆಂಜ್ನ ತೀರ್ಸ್ಕೊತೀನಿ ಅಂತ ಹೇಳಿ ನೀವೇನೋ ಅವ್ರ ಹತ್ರ ದುಡ್ಡು ಇಸ್ಕೊತೀನಿ ಅಂತ ನೀವು ಆ ಥರದ ದಾರಿಲಿ ಹೋದರೆ ಅವರು ಬೇರೆ ರೂಟಲ್ಲೇ ಹೋಗ್ತಾರೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ. ಬಟ್ ಇಲ್ಲಿ ನಿಮ್ಮ ಹಣನ ವಾಪಸ್ ಇಸ್ಕೊಬೋದಾ ಅಂತ ಹೇಳಿದ್ರೆ, ನಿಮ್ಮ ಬುದ್ಧಿತನ, ನಿಮ್ಮ ಜಾಣತನನ ಉಪಯೋಗಿಸ್ಬಿಟ್ಟು ನೀವಿಲ್ಲಿ ನಿಮ್ಮ ಹಣನ ವಾಪಸ್ ಇಸ್ಕೊಬೇಕು. ಹಾಗಾಗಿ ಇಲ್ಲಿ ಹ್ಯಾಪಿ ಬಿಗ್ ಚೇಂಜಸ್ ಬರ್ತಿರೋದ್ರಿಂದ ಎಸ್ ಕಾರ್ಡ್ ಕೂಡ ಬರ್ತಾ ಇದೆ. ಹಾಗಾಗಿ ನೀವೇನಾದರೂ ಒಂದು ಜಾಣತನದಿಂದ ನೀವು ಈ ವಿಷಯನ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ನಿಮಗೆ ಹ್ಯಾಪಿ ಬಿಗ್ ಚೇಂಜಸ್ ಇದೆ. ಆ ಹಣನ ನೀವು ರಿಕವರಿ ಮಾಡ್ಕೊಳ್ತೀರಾ. ಯಾಕಂದರೆ ಆ ವ್ಯಕ್ತಿ ತುಂಬಾ ಸ್ವಲ್ಪ ಡೇಂಜರಸ್ ಆಗಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಹಾಗಾಗಿ ಇಲ್ಲಿ ನೀವು ಯಾವುದೇ ದಾರಿಗೆ ಹೋದರೂ ಅವ್ರು ಬೇರೆ ದಾರಿಗೆ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ನೀವು ನಿಮಗೆ ಹಣ ಬೇಕು ಅಂತ ಹೇಳಿದಾಗ ನೀವು ತಲೆನ ಉಪಯೋಗಿಸಿ ಜಾಣತನದಿಂದ ನಿಮ್ಮ ಒಂದು ಮನಿನ ರಿಕವರಿ ಮಾಡ್ಕೊಳ್ಲಿಕ್ಕೆ ಏನೆಲ್ಲ ಐಡಿಯಾಗಳು ಬರ್ಬೋದು ಆ ರೀತಿಯಲ್ಲಿ, ಆ ವೇಯಲ್ಲಿ ಹೋಗಿ. ರಾಂಗ್ ರೂಟ್ ಆಗಿರ್ಬೋದು ಅಥವಾ ನೀವು ರ್ಯಾಶ್ ಆಗಿ ಬಿಹೇವ್ ಮಾಡಿ ಅವ್ರ ಹತ್ರ ಇಸ್ಕೊತೀನಿ ಅನ್ನೋವಂಥದ್ದು, ಆ ಕೆಲಸನ ಮಾಡಬೇಡಿ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಗಾಡ್ ಬ್ಲೆಸ್ ಯು ಆಲ್.